ರೇಣುಕಾಸ್ವಾಮಿ ಪ್ರಕರಣದಲ್ಲಿ ದರ್ಶನ್ ಹಾಗೂ ಪವಿತ್ರ ಗೌಡ ಒಂದು ರೀತಿಯಲ್ಲಿ ಸಿಲುಕಿ ಈಗ ವಿಲವಿಲ ಒದ್ದಾಡ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಉಳಿದ ಆರೋಪಿಗಳ ಕತೆ ಬೇರೆಯೇ ಸ್ವರೂಪದಲ್ಲಿದೆ. ಕೆಲ ಆರೋಪಿಗಳ ಕುಟುಂಬದವರ ಪರಿಸ್ಥಿತಿಯನ್ನು ನೋಡಿದರೆ ನಿಜಕ್ಕೂ ಕೂಡ ಮನಕಲಕುತ್ತೆ. ಇನ್ನು ಮೃತ ರೇಣುಕಾಸ್ವಾಮಿ ಕುಟುಂಬದ ಬೆಂಬಲಕ್ಕೆ ಫಿಲಂ ಚೇಂಬರ್ ನಿಂತಿದ್ರೆ, ದರ್ಶನ್ ಕೃತ್ಯಕ್ಕೆ ಅವರ ಮೊದಲ ಗುರು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಗಳ ಕುಟುಂಬದವರ ಸ್ಥಿತಿ ಕಥೆಯಲ್ಲ ಜೀವನ ಎಂಬಂತಾಗಿದೆ. ಡಿ ಬಾಸ್ ಜೊತೆಗೆ ಇದ್ರೆ ನಮ್ಗತ್ತು ಬದಲಾಗತ್ತೆ ಅಂತ ಹೋಗಿದ್ದವರ ಕುಟುಂಬಗಳು ಇದೀಗ ಕಣ್ಣೀರಲ್ಲಿ ಕೈ ತೊಳೆಯುತ್ತಿದೆ. ಮಗ ಜೈಲು ಪಾಲು, ಅಪ್ಪ ಹೃದಯಾಘಾತಕ್ಕೆ ಬಲಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 7ನೇ ಆರೋಪಿಯಾಗಿರುವಂತಹ ಅನುಕುಮಾರ್ ಕುಟುಂಬದ ಪರಿಸ್ಥಿತಿ ಯಾವ ಸಿನಿಮಾಗೂ ಕಮ್ಮಿ ಇಲ್ಲ. ಅನುಕುಮಾರ್ ಗುರುವಾರ ಪೊಲೀಸರಿಗೆ ಶರಣಾಗಿದ್ದ. ಅನುಕುಮಾರ್ ಬಂಧನದ ವಿಚಾರ ತಿಳಿತಾ ಇದ್ದಂತೆ ಅವರ ತಂದೆ ಚಂದ್ರಪ್ಪ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಮನೆ ಮಗ ಬಂಧನವಾದ ಸುದ್ದಿ ಕೇಳಿ 55 ವರ್ಷದ ಚಂದ್ರಪ್ಪಗೆ ಲೋ ಬಿಪಿ ಉಂಟಾಗಿದ್ದು ತಕ್ಷಣ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದ್ರೆ ಆಸ್ಪತ್ರೆಯಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಒಂದ್ ಕಡೆ ಮಗ ಜೈಲು ಪಾಲು, ಮತ್ತೊಂದ್ ಕಡೆ ಮನೆಯ ಹಿರಿಯನ ಸಾವಿನಿಂದ ಕುಟುಂಬಸ್ಥರು ಆಘಾತಕ್ಕೊಳಗಾಗಿದ್ದಾರೆ. ತಾನು ಬರೋವರೆಗೂ ನಾವು ಅದರಿಂದ ತೆಗಿಯಲ್ಲ. ಅವ್ನು ಬರ್ಲಿ ಅಂತಾನೆ ನಾವು ಆ ವ್ಯವಸ್ಥೆ ಮಾಡಿದೀವಿ ಸರ್. ಕರೆಸ್ರಿ ಸರ್, ಅವನು ಅಪರಾಧ ಮಾಡಿಲ್ಲ. ನನ್ ಮಗ ಬರ್ತಾನೆ ಅಂತಾನೆ ನಮ್ಮಪ್ಪ ಸತ್ರು ಸರ್. ಮಗ ಅಂತ ಪ್ರಾಣ ಬಿಟ್ಟು ಸರ್, ಇಷ್ಟು ನೋವು ಕೊಡಬಾರ್ದು ಬಡವರಿಗೆ. ನನ್ ಮಗಗೆ ಸ್ವಲ್ಪ ವ್ಯವಸ್ಥೆ ಮಾಡ್ರಿ ಬರೋದು. ನನ್ ಮಗ ಅಲ್ಲೇ ಇದ್ರೆ ನಾವ್ ಇಲ್ಲೇ ಸಾಯ್ತೀವಿ ಸರ್. ನನ್ ಗಂಡ ಸತ್ತಂಗೆ ನಾನು ಸತ್ ಬಿಡ್ತೀನಿ ಅಷ್ಟೇ ನಾವು ಕೇಳ್ಕಿದ್ದು ಸರ್. ನಮ್ ಕೈಯಾಗ ನನ್ ಮಗ ಅಲ್ಲೇ ಇದ್ರು ನಮ್ ಕೈಯಾಗ ಬಿಡಿಸ್ಕೊಂಬರೋ ಶಕ್ತಿನೇ ಇಲ್ಲ ಸರ್ ನಮ್ಗೆ. ಆರೋಪಿ ಅನುಕುಮಾರ್ ಬರೋವರೆಗೂ ಶವ ಸಂಸ್ಕಾರ ಮಾಡೋದಿಲ್ಲ ಅಂತ ಕೂತಿದ್ರು ಕುಟುಂಬದ ಸದಸ್ಯರು. ಹೀಗಾಗಿ ಪೊಲೀಸರು ತಂದೆಯ ಅಂತಿಮ ವಿಧಿವಿಧಾನದಲ್ಲಿ ಪಾಲ್ಗೊಳ್ಳಲು ಅನುಕುಮಾರ್ಗೆ ಅವಕಾಶವನ್ನು ಮಾಡಿಕೊಟ್ರು. ಇದು ಅನುಕುಮಾರ್ ಕುಟುಂಬದ ಪರಿಸ್ಥಿತಿಯಾದ್ರೆ, ಇತ್ತ ಕಾರು ಚಾಲಕ ರವಿ ಕುಟುಂಬದ ಸದಸ್ಯರದ್ದು ಕೂಡ ಕಣ್ಣೀರ ಕಹಾನಿ. ದರ್ಶನ್ ಜೊತೆ ಫೋಟೋ ಆಸೆಗೆ ಹೋದ ತಪ್ಪಿಗಾಗಿ ಕಂಬಿ ಎಣಿಸೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ದರ್ಶನ್ ಕೇಸ್ನಲ್ಲಿ ರವಿ, ಅನು, ಜಗ್ಗ ಸಿಕ್ಕಿ ಹಾಕಿಕೊಂಡಿದ್ದೇ ರೋಚಕ. ಬಾಸ್ ಅನ್ನ ಮೀಟ್ ಮಾಡಿಸ್ತೇನೆ ಅಂತ ಜಗ್ಗು ಅನು ರವಿಗ್ ನಂಬಿಸಿದ್ದ. ಡಿ ಬಾಸ್ ಜೊತೆಗೆ ಫೋಟೋ ತೆಗೆಸ್ತೇನೆ ಅಂತ ಈ ರಘು ಹೇಳಿದ್ದ. ರಘು ಸೂಚನೆಯಂತೆ ಕಾರು ತಂದಿದ್ದ ಆರೋಪಿ ರವಿ. ನಂತರ ರವಿಯ ಕಾರಿನಲ್ಲಿ ರೇಣುಕಾಸ್ವಾಮಿಯನ್ನ ಅಪಹರಿಸಲಾಗಿತ್ತು. ಇದೀಗ ಫೋಟೋ ಆಸೆಗೆ ಸಿಕ್ಕಿ ಬಿದ್ದಿರೋ ರವಿ ಕುಟುಂಬವು ಬೀದಿಗೆ ಬಂದಿದೆ. ಬಾಡಿಗೆಗೆ ಬನ್ನಿ ಅಂತ ಕರೆದೊಯ್ದಿದ್ದಾರೆ. ಪ್ರಕರಣಕ್ಕೂ ರವಿಗೂ ಯಾವುದೇ ರೀತಿಯ ಸಂಬಂಧವಿಲ್ಲ ಅಂತಿದ್ದಾರೆ ಗರ್ಭಿಣಿಯಾಗಿರೋ ರವಿ ಪತ್ನಿ ಕವಿತಾ. ಹಳ್ಳಿಯಲ್ಲಿರೋದು 100 ಜನ 100 ತರ ಮಾತಾಡ್ತಿದ್ದಾರೆ ಸರ್. ಇನ್ನೊಂದು ಅವನ್ ಎಷ್ಟು ದುಡ್ಡು ಇಸ್ಕೊಂಡಿದ್ನೋ ಏನೋ ಅನ್ನೋ ರೀತಿ ಮಾತಾಡ್ತಿದ್ದಾರೆ ಸರ್. ಈ ಅಪವಾದನೆಂತೂ ನಾವು ಸಹಿಸ್ಕೊಳಕ್ಕೆ ಆಗಲ್ಲ ಸರ್. ನಾವು 1 ರೂಪಾಯಿ ದುಡ್ಡು ತಿಂದಿಲ್ಲ ಸರ್. ಡಿ ಬಾಸ್ ಅಂತ ಹೋದವರ ಪರಿಸ್ಥಿತಿ ಹೀಗಾದ್ರೆ, ಮತ್ತೊಂದೆಡೆ ಯಾದಗಿರಿ ಜಿಲ್ಲೆಯ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ರಾಜು ಎಂಬಾತ ಪಂಚರ್ ಅಂಗಡಿ ಯುವಕನಿಗೆ ಕೊಲೆಯ ಬೆದರಿಕೆ ಹಾಕಿದ್ದಾನೆ. ಬಾಸ್ ಎಂದು ಯಾಕೆ ಬಕೆಟ್ ಹಿಡಿತೀರಿ ಎಂದಿದ್ದ ಅಭಿ ಎಂಬಾತನಿಗೆ ಜೀವಂತವಾಗಿ ಸುಡೋದಾಗಿ ಬೆದರಿಸಿದ್ದ ರಾಜು ಈಗ ಕಾಕಿ ಬಲೆಗೆ ಬಿದ್ದಿದ್ದಾನೆ. ಯಾದಗಿರಿದ ಜಿಲ್ಲಾಧ್ಯಕ್ಷ ದರ್ಶನ್ ಒಂದ್ ಮೆಸೇಜ್ ಬಡದ್ ಕೇಸ್ ನಿಮ್ದ್ರಾಗ ನಿನ್ನಿಂದ ಮೆಸೇಜ್ ಹಾಕಿದಪ್ಪ ಅಂದ್ರ ಫೋರ್ ಏನ್ ಖಾಲಿ ಮಾಡಿಸ್ತಾರ. ಬಂದ್ ಕೇಸ್ ಅಡ್ಡ ತಿಡ್ಡ ಆ ಬಾಸ್ ಈ ಬಾಸ್ ಅನ್ಕೊ ಕುಂತಲ್ಲ. ಮತ್ ನಿನ್ ಪಂಚರ್ ಸಂಘಟನೆ ಇಡಲ್ಲ ನೋಡಿ. ಯಾರು ಪಂಚರ್ ಖಾಲಿ ಮಾಡ್ತಾರ, ಮನಿ ಸಂಘಟನೆ ಬೆಂಕಿ ಹಚ್ತಾರ ಬಂದ್. ದರ್ಶನ್ ಅಂಡ್ ಗ್ಯಾಂಗ್ ಒಂದ್ ಕಡೆಯಾದ್ರೆ, ಇತ್ತ ಚಿತ್ರದುರ್ಗದಲ್ಲಿ ರೇಣುಕಾಸ್ವಾಮಿ ಕುಟುಂಬಕ್ಕೆ ಸಾಂತ್ವನ ಹೇಳೋ ಕೆಲಸ ಆಗ್ತಿದೆ. ರೇಣುಕಾಸ್ವಾಮಿ ಮನೆಗೆ ಫಿಲ್ಮ್ ಚೇಂಬರ್ ಅಧ್ಯಕ್ಷರು ಸದಸ್ಯರು ಭೇಟಿ ನೀಡಿ ಸಾಂತ್ವನ ಹೇಳಿದ್ರು. ಮಗನ ಸಾವಿಗೆ ನ್ಯಾಯ ಕೊಡಿಸಿ ಅಂತ ಕೈ ಮುಗಿದು ಬೇಡಿಕೊಂಡ್ರು ರೇಣುಕಾಸ್ವಾಮಿ ತಂದೆ. ಚೇಂಬರ್ ಕಡೆಯಿಂದ ರೇಣುಕಾಸ್ವಾಮಿ ಕುಟುಂಬಕ್ಕೆ 5 ಲಕ್ಷದ ಚೆಕ್ ನೀಡಿದ್ರು ಅಧ್ಯಕ್ಷ ಎನ್ಎಂ ಸುರೇಶ್. ರೇಣುಕಾಸ್ವಾಮಿ ಪತ್ನಿ ಸಹನಾ ಹೆಸರಿಗೆ 2.05 ಲಕ್ಷದ ಚೆಕ್, ಅಪ್ಪ ಶಿವನಗೌಡ್ರ ಹೆಸರಿಗೆ 2.5 ಲಕ್ಷ ಹಣ ಸೇರಿಸಿ ಒಟ್ಟು 5 ಲಕ್ಷದ ಚೆಕ್ ಅನ್ನ ಕೊಡಲಾಗಿದೆ. ಮೊದಲನೇಗೆ ರೇಣುಕಾಸ್ವಾಮಿ ಕುಟುಂಬಕ್ಕೆ ಸಂತಾಪ ಸೂಚನೆಗೋಸ್ಕರ ಮಾತ್ರ ಬಂದಿದ್ವಿ. ಇದ್ರ ಸಂಪೂರ್ಣ ಮಾತಿನ ಪ್ರೆಸ್ ಬಿಟ್ ಮಾಡಿದ್ವಿ. ಆದರೂ ಕೂಡ ನಮ್ಮ ಧರ್ಮ, ನಮ್ಮ ಕರ್ತವ್ಯ, ಕಾನೂನು ನಡೆಯಲ್ಲಿ ಕಾನೂನು ಪ್ರಕಾರ ಕಾನೂನು ಏನು ತಗೊಡುತ್ತೋ ಅದಕ್ಕೆಲ್ಲ ನಾವೆಲ್ಲ ಗೌರವ ಕೊಡಬೇಕು. ಬಹಳ ಬೇಜಾರಾಯ್ತು ತಂದೆ ತಾಯಿ ನೋಡಿ, ಆ ಧರ್ಮಪತಿಯವರು ಬಹಳ ನೋವಾಯಿತು. ನಮಗೂ ಅಣ್ಣ ತಮ್ಮ ಅಕ್ಕ ತಂಗಿದ್ದಾರೆ. ಮಾನವೀಯತೆ ಮೌಲ್ಯಗಳು ಇಟ್ಕೊಂಡು ನಾವು ಯಾವುದೇ ಕಾರಣಕ್ಕೂ ಬಂದಿಲ್ಲ. ಓನ್ಲಿ ಸಂತಾಪ ಸೂಚನೆ ಮಾಡೋಕ್ಕೋಸ್ಕರ ಬಂದಿದ್ವಿ. ಇವರು ಸಂತಾಪ ಸೂಚನೆ ಕೊಟ್ಟು ಅವರು ಧೈರ್ಯ ಕೊಡುವಂಥ ಕೆಲಸ ಮಾಡಬೇಕಾಗಿತ್ತು. ನಾವು ಚಿತ್ರಪರವಾಗಿ ಕ್ಷಮೆ ಕೂಡ ನಮ್ಮ ಹಿರಿಯರೆಲ್ಲ ಕೇಳ್ಕೊಂಡ್ರು. ಇದಾಗಿದ್ದ ಇನ್ಸಿಡೆಂಟ್ಗೆ ವ್ಯವಸ್ಥೆ ಅಪಾಲಜಿ ಕೇಳಿದ್ದೀವಿ. ನಾವೆಲ್ಲರೂ ಬಂದಿರೋದು ರೇಣುಕಾಸ್ವಾಮಿ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಬೇಕು, ಅವರಿಗೆ ಧೈರ್ಯ ತುಂಬಬೇಕು.
ನಿಮ್ಮ ಜೊತೆ ನಾವಿದ್ದೀವಿ ಅಂತಕ್ಕಂಥ ಮಾತನ್ನ ಹೇಳಿ ಧೈರ್ಯ ತುಂಬೋದಕ್ಕೆ ಮಾತ್ರ ನಾವು ಬಂದಿದ್ದೀವಿ ವಿನಃ ಇನ್ಯಾವುದೇ ರಾಜಿ ಸೂತ್ರಕ್ಕೆ ನಾವು ಬಂದಿಲ್ಲ. ಆ ಕುಟುಂಬಕ್ಕೆ ನ್ಯಾಯ ಸಿಗ್ಬೇಕು. ಇದು ಚಿತ್ರರಂಗದ ಎಲ್ಲರೂ ಹೊಣೆಯಲ್ಲ, ಇದಕ್ಕೆ ಒಬ್ಬ ವ್ಯಕ್ತಿ ಹೊಣೆ ಆಗ್ತಾರೆ, ಸಂಬಂಧಪಟ್ಟಂತ ವ್ಯಕ್ತಿ ಹೊಣೆ ಆಗ್ತಾರೆ. ಹಾಗಾಗಿ ಇಡೀ ಚಿತ್ರರಂಗ ಇವತ್ತು ಅವರೊಬ್ಬರಿಂದ ನಾವೆಲ್ಲರೂ ಕೂಡ ತಲೆ ತಗ್ಗುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಫಿಲ್ಮ್ ಚೇಂಬರ್ ಪರಿಹಾರವನ್ನು ಕೊಟ್ಟು ಸಾಂತ್ವನ ಹೇಳಿದೆ. ಆದ್ರೆ ದರ್ಶನ್ ಬ್ಯಾನ್ ಬಗ್ಗೆ ಕಾದು ನೋಡುವ ತಂತ್ರವನ್ನ ಮಾಡ್ತಿದೆ. ಈ ಎಲ್ಲದರ ಮಧ್ಯೆಯೇ ನಟ ದರ್ಶನ್ರ ಮೊದಲ ಗುರು, ಸಿನಿಮಾಗೆ ಪರಿಚಯಿಸಿದ ಅಡ್ಡಂಡ ಕಾರ್ಯಪ್ಪ ನ್ಯೂಸ್ 18 ಜೊತೆಗೆ ಮಾತನಾಡಿದ್ದಾರೆ. ಪವಿತ್ರ ಗೌಡ ಎಂಬ ಶನಿಯಿಂದ ಆ ಸ್ಟಾರ್ಗೆ ಈ ಗತಿ ಬಂತು ಅಂತ ಹೇಳಿದ್ರು. ಶನಿ ಅವನ ಹೆಗಲೇರಿ ಒಬ್ಬನಿಗೆ ಶನಿ ಹಿಡಿಯೋದು ಅಂತ ಹೇಳ್ತಾರೆ, ಅದು ಮೂಢನಂಬಿಕೆ ಆಗಿರ್ಬೋದು. ಆದರೆ ಈ ಶನಿ ಅಂತ ಹೇಳೋದು ದರ್ಶನ್ನ ಶನಿ ಪವಿತ್ರ ಗೌಡನ ರೂಪದಲ್ಲಿ ಕುಳಿತಿತ್ತು ಅವನ ಹೆಗಲಲ್ಲಿ. ಒಂದು ಅದ್ಭುತವಾದ ಹೆಂಡತಿ, ಅವನ ಕಷ್ಟ ಕಾಲದಲ್ಲಿ ಆದವಳು ವಿಜಯಲಕ್ಷ್ಮಿ, ಒಂದು ಸುಂದರವಾದ ಒಂದು ಮಗ, ಬದುಕು ಅವನ ಕಣ್ಣು ಮುಂದೆ ಇರುವಾಗ ಈ ಶನಿನ ಕಟ್ಟಿಕೊಂಡು, ಈ ಶನಿಗಾಗಿ ಆ ರೇಣುಕಾಸ್ವಾಮಿ ಏನೋ ಅವನು ಕೂಡ ಏನೋ ಬೇಡದನ್ನು ಅವನಿಗೆ ಬೇಡದಾಗಿತ್ತು. ಆದರೆ ಅಲ್ಲೊಂದು ಬದುಕಿದೆಯಲ್ಲ ಪಾಪ, 23 ವರ್ಷದ ಹುಡುಗಿ, 6 ತಿಂಗಳ ಗರ್ಭಿಣಿ, ಅಲ್ಲೊಂದು ಬದುಕಿದೆಯಲ್ಲ. ಈ ಪವಿತ್ರ ಗೌಡನ ಥರನೇ ಒಂದು ಹೆಣ್ಣು ಮಗು ಅಲ್ಲವ ಅದು. ಈ ಮಧ್ಯೆ ರೇಣುಕಾಸ್ವಾಮಿ ಮನೆಗೆ ಚಿತ್ರದುರ್ಗದ ಶಾಸಕ ವೀರೇಂದ್ರ ಪಪ್ಪಿ ಭೇಟಿ ನೀಡಿದ್ರು. ರೇಣುಕಾಸ್ವಾಮಿ ಕುಟುಂಬಕ್ಕೆ 2 ಲಕ್ಷ ಪರಿಹಾರವನ್ನು ನೀಡಿದ್ರು. ಹಾಗೆಯೇ ಮೈಸೂರು ಮೂಲದ ಚಿನ್ನ ಬೆಳ್ಳಿಯ ವರ್ತಕರು ರೇಣುಕಾಸ್ವಾಮಿ ಕುಟುಂಬಸ್ಥರಿಗೆ 60,000 ಚೆಕ್ ನೀಡಿ ಧೈರ್ಯ ಹೇಳಿದ್ರು. ಈ ಮಧ್ಯೆ ದರ್ಶನ್ ರಾಯಭಾರಿ ವಿಚಾರವಾಗಿ ರಾಜಕೀಯ ಮೇಲಾಟಗಳು ನಡೆಯುತ್ತಿವೆ. ದರ್ಶನ್ ಅವರನ್ನ ಕರ್ನಾಟಕ ರಾಜ್ಯ ಅರಣ್ಯ ವನ್ಯಜೀವಿ ರಾಯಭಾರಿ ಹುದ್ದೆಯಿಂದ ವಜಾ ಮಾಡಲಾಗಿದೆ. ಪೂರ್ವಪರ ಯಾಕೆ ನೋಡಿಲ್ಲ ಅಂತ ಸರ್ಕಾರದ ಆದೇಶಕ್ಕೆ ಟಾಂಗ್ ಕೊಟ್ಟಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಅಂಥದ್ದು ಯಾವುದೂ ಇಲ್ಲ. ಇವತ್ತಿನ ದಿವಸ ಆರೋಪಿನೇ ಎಲ್ಲಿವರೆಗೆ ಅವರು ಅವ್ರ ಮೇಲೆ ಆರೋಪಗಳಿಂದ ಅವರು ಮುಕ್ತಗೊಳ್ಳೋದಲ್ಲ, ಅಥವಾ ಆರೋಪ ಸಾಬೀತಾದರೆ ಅವ್ರಿಗೆ ಶಿಕ್ಷೆ ಆಗ್ತದೆ. ಇಲಾಖೆ ರಾಯಭಾರಿ ಆಗಿದ್ರು, ಈಗಲೂ ಮುಂದುವರೆದಿದ್ದಾರೆ ಅಥವಾ ಏನು? ನೋಡಿ, ಮುಂದುವರಲಿಕ್ಕೆ ಹೇಗೆ ಸಾಧ್ಯ? ಇಂಥ ಒಂದು ಇದರಲ್ಲಿ ಅದು ಆದಮೇಲೆ ಇವತ್ತಿನ ದಿವಸ ಅದು ರಾಯಭಾರಿ ಆಗುವಾಗ ಮುಂದುವರಿಯುವಂಥ ಪ್ರಶ್ನೆ ಬರೋದಿಲ್ಲ. ಆ ರಾಯಭಾರಿಯನ್ನು ಅಪಾಯಿಂಟ್ಮೆಂಟ್ ಮಾಡೋದರ ಸಂದರ್ಭದಲ್ಲಿ ಅವರು ಸಂಪೂರ್ಣವಾಗಿ ಅವ್ರ ಪೂರ್ವಾಪರ ವಿಚಾರವನ್ನು ಮಾಡಬೇಕು. ಯಾಕಂದ್ರೆ ಸರ್ಕಾರದ ಬಳಿ ಮಾಹಿತಿ ಇರ್ತದೆ. ಹಿಂದಿನ ಸರ್ಕಾರ ಮಾಡಿದ್ರು ಅದು ತಪ್ಪೇನೆ, ನಾನು ಅದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಯಾಕಂದರೆ ಅನೇಕ ಬಾರಿ ಅವರು ಹಲ್ಲೆ ಮಾಡಿದ್ದು, ಅವರ ಜೈಲಿನಲ್ಲಿದ್ದು ಇದೆಲ್ಲ ಗೊತ್ತಿದೆ. ಯಾವ ಆಧಾರದ ಮೇಲೆ ಮಾಡಿದ್ರು ಅನ್ನೋದು ಅದು ಅವರು ಮಾಡಿದವರು ಆತ್ಮವಿಮರ್ಶೆಯನ್ನು ಮಾಡಿಕೊಳ್ಳಲೇಬೇಕು. ಒಟ್ಟಾರೆಯಾಗಿ ಡಿ ಬಾಸ್ ಅಂತ ಹಿಂದೆಂದೇ ಹೋದವರು ಬೇದಿಗೆ ಬಿದ್ದಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.